ಅಂದ್ರೆ ಇಲ್ಲೆಲ್ಲ ನೀರ್ ಬರ್ತಾ ಇದೆಯಲ್ಲ, ಇದು ನದಿ ನೀರೇನಾ? ಇದು ನದಿ ನೀರೇ. ಓಕೆ, ಆ ರೀತಿ ಕನ್ಸ್ಟ್ರಕ್ಷನ್ ಮಾಡಿದಾರ? ನದಿ ನೀರು ಸುತ್ತ ಇಲ್ಲ ಅಂದ್ರೆ ಏನಿದೆ, ಅಲ್ಲಿರುವಂತಹ ಲಿಂಗ ಏನಿದೆ ಅದರ ಸುತ್ತ ಒಂದು ಪಾಣಿಪೀಠ ಇದೆ, ಹೌದಾ? ಆ ಪಾಣಿಪೀಠದಿಂದ ಏನಾಗುತ್ತೆ, ನದಿ ನೀರು ಏನಾಗುತ್ತೆ ಸದಾ ಚಿಮ್ತಿರ್ತೈತಿ. ಅಲ್ಲಿ ಹಾ, ಬಸವಣ್ಣನವರ ಕರ್ಮಭೂಮಿ, ತಪೋಭೂಮಿ, ಐಕ್ಯ ಸ್ಥಳ ಎಂದು ಏನು ಕೂಡಲ ಸಂಗಮ ಇಂದು ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಬಸವಣ್ಣನವರು ಇದೇ ಸ್ಥಳದಲ್ಲಿ ಮುಂಚೆ 12ನೇ ಶತಮಾನದಲ್ಲಿ ವಚನ ಕಟ್ಟುಗಳನ್ನು ತಯಾರಿಸ್ತಿದ್ರು ಎಂಬುದನ್ನು ನಾವಿಲ್ಲಿ ಗುರುತಿಸ್ತೇವೆ. ನೀರ್ ಬರುತ್ತೆ ಅಂತ ಹೇಳಿದ್ರಿ, ಯಾವಾಗ್ಲೂ ಸದಾ ಇವಾಗ ನಾವೇನು ನೋಡ್ತಾ ಇದ್ದೀವಿ, ಈ ಬಸವೇಶ್ವರ ಐಕ್ಯ ಸ್ಥಳದ ಒಂದು ರಚನೆಯನ್ನು ನೋಡ್ಬೇಕಾತಂತಂದ್ರೆ ಇದು ಮೂಲತಃ ಯಾವ್ದು ಹೆಂಗಿತ್ತು ಅದೇ ರೀತಿಯಾಗಿ ಇದನ್ನ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಮೊದಲನೆಯದ್ದು, ಇದು 4 ಕಂಬಗಳು ಕಪ್ಪು ಶಿಲೆಗಳಿಂದ ಏನು ತಯಾರಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಒಂದು ಲಿಂಗು ಏನಿದೆ, ಈ ಲಿಂಗು ಉದ್ಭವ ಲಿಂಗ ಅಲ್ಲ. ನಾವೇನು ಕೂಡಲ ಸಂಗಮೇಶ್ವರ ದೇವಸ್ಥಾನದಲ್ಲಿರುವಂಥ ಒಂದು ಸಂಗಮೇಶ್ವರನ ಕರೆಯುವಂಥ ಉದ್ಭವ ಲಿಂಗ ಏನಿದೆ ನೋಡೋ, ಆ ಥರ ಲಿಂಗು ಇದಲ್ಲ.